ಮುಖ್ಯಮಂತ್ರಿ ಆಗಿರೋರು ಮುಂದುವರಿತೀನಿ ಅಂತ ಹೇಳಿದ್ರೆ ತಪ್ಪೇನು ಕಾಣ್ತಿದೆ. ನಮ್ಮ ಅಣ್ಣ ಒಂದಿನ ಸಿಎಂ ಆಗ್ಬೇಕು ಅಂತಕ್ಕಂಥ ಆಸೆ ಇದೆ. ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಲಕ್ಷಾಂತರ ಗ್ರಾಹಕರ ನಂಬಿಕೆಗೆ ಹಾಗೂ ವಿಶ್ವಾಸಾರ್ಹತೆಗೆ ಹೆಸರಾಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಸುಸ್ವಾಗತ. 30 ವರ್ಷಗಳ ಹಿಂದೆ ಡಾಕ್ಟರ್ ಟಿ.ಎ. ಶರವಣ ಅವರ ಮಾಲೀಕತ್ವದಲ್ಲಿ ಸ್ಥಾಪಿತವಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮನಮೋಹಕ ಹಾಗೂ ಸುಂದರವಾದ ಚಿನ್ನ, ವಜ್ರ ಮತ್ತು ಬೆಳ್ಳಿಯ ಆಭರಣಗಳನ್ನು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ನೀಡುತ್ತಿದೆ. ಬಸವನಗುಡಿಯಲ್ಲಿ ತನ್ನ ಪ್ರಥಮ ಶಾಖೆಯನ್ನು ಪ್ರಾರಂಭಿಸಿದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಈಗ ಎಚ್ಎಸ್ಆರ್ ಲೇಔಟ್, ಯಲಹಂಕ, ಕೆಆರ್ಪುರಂ, ನಾಗರಬಾವಿ ಮತ್ತು ಮಲ್ಲೇಶ್ವರಂನಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ. ಗ್ರಾಹಕರ ನಂಬಿಕೆಗೆ ಹೆಸರಾದ ಏಕೈಕ ಸಂಸ್ಥೆಯಾದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬನ್ನಿ. ನಿಮ್ಮ ನೆಚ್ಚಿನ ಆಭರಣಗಳನ್ನ ಖರೀದಿಸಿ. ತಪ್ಪದೇ ಬರ್ತೀರಲ್ಲ. ತಪ್ಪೇನ್ ಕಾಣುತ್ತಾರೆ? ಮುಖ್ಯಮಂತ್ರಿ ಆಗಿರೋರು ಮುಂದುವರಿತೀನಿ ಅಂತ ಹೇಳಿದ್ರೆ ತಪ್ಪೇನ್ ಕಾಣಿಸುತ್ತೆ? ಕಾಂಗ್ರೆಸ್ ಪಕ್ಷದ ನಾಯಕರು, ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಿ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಅವರನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸ್ತಾ ಇದ್ದಾರೆ. ಸರ್ಕಾರ ನಡೀತಾ ಇದೆ. ಈ ಹಂತದಲ್ಲಿ ಏನ್ ನಾವು ಚರ್ಚೆ? ಅವರೇ ಹೇಳಿದಾರಲ್ಲ. ಮೊದಲಿಂದನೂ ಹೇಳ್ಕೊಂಡೇ ಬಂದಿದ್ದಾರೆ, ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಯಾವತ್ತೂ ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ, ನಾಳೆನೂ ಹೇಳ್ತಾರೆ. ಸೊ ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತಗೊಂಡು ಕಾಂಗ್ರೆಸ್ ಪಕ್ಷದ ಒಬ್ಬ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಪಕ್ಷದ ಶಿಸ್ತನ್ನ ಕಾಪಾಡಬೇಕಾಗಿರೋದು ಅವರ ಮೊದಲ ಕರ್ತವ್ಯ. ಸೊ ಹಾಗಾಗಿ ಅವರು ಕೆಲವು ವಿಚಾರಗಳನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಲ್ಲ, ಪಕ್ಷದ ಆದೇಶವನ್ನ ನಾಯಕರ ಹೈಕಮಾಂಡ್ ತೀರ್ಮಾನವನ್ನ ಒಪ್ಪಬೇಕಾಗುತ್ತೆ. ಇವತ್ತು ಭರವಸೆ ಇದೆ, ನಾಳೆನೂ ಭರವಸೆ ಇರುತ್ತೆ, ನಾಳೆನೂ ನಂಬಿಕೆ ಇರುತ್ತೆ. ನಂಬಿಕೆ ಅನ್ನತಕ್ಕಂಥದ್ದೇ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಒಂದು ಸೂಕ್ತವಾದಂತ ಒಂದು ವ್ಯವಸ್ಥೆ. ನಂಬಿಕೆ ಇಲ್ಲ ಅಂತ ಅಂದ್ರೆ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಖಂಡಿತ ಯಾವ ತರ ಒಂದಿನ ಸಿಗ್ಲೇಬೇಕು, ಸಿಗುತ್ತೆ. 2.5 ವರ್ಷದ ಬಳಿಕ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಇತ್ತು ಸರ್. ನಿಮ್ಮ ಭಾಗದ ಮಾಗಡಿ ಬಾಲಕೃಷ್ಣ ಅವರು, ಇಕ್ಬಾಲ್ ಹುಸೇನ್, ಬಹುತೇಕ ಕೆಲ ಕಾರ್ಯಕರ್ತರುಗಳೆಲ್ಲ ಅಪೇಕ್ಷೆ ಇತ್ತು. ಏಕಾಏಕಿಯಾಗಿ ದೇರ್ ಇಸ್ ನೋ ಆಪ್ಷನ್ ಅನ್ನುವಂತ ಒಂದು ಅಸಹಾಯಕತೆನ ಡಿ.ಕೆ. ಶಿವಕುಮಾರ್ ತೋರ್ಕೊಂಡಿದ್ದು. ಅಸಹಾಯಕತೆ ಅಲ್ಲ, ಅದು ಪಕ್ಷದ ನಾಯಕತ್ವದಲ್ಲಿ ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು. ಪಕ್ಷದ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಪಕ್ಷದ ನಾಯಕತ್ವಕ್ಕೆ ಗೌರವ ಕೊಡುವಂಥದ್ದು ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು. ಆ ಕೆಲಸವನ್ನ ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನ ನೀವು ಕೇಳಿರುವಂತ ವಿಚಾರಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಪಕ್ಷದಿಂದನೇ ಇಲ್ಲ. ಇವತ್ತು ಯಾರೇ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರೇ ಪ್ರಧಾನಮಂತ್ರಿಗಳಾಗಿರ್ಬೋದು, ಯಾರೇ ರಾಜಕೀಯ ವ್ಯವಸ್ಥೆಯಲ್ಲಿ ಶಾಸಕರುಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಪಕ್ಷವನ್ನ ಹೊರತಾಗಿ ಜನ ತೀರ್ಮಾನಗಳನ್ನ ಮಾಡಿರ್ತಾರೆ. ಅದು ಬಿಟ್ರೆ ಬಹುತೇಕ ಪಕ್ಷದ ಒಂದು ವ್ಯವಸ್ಥೆ ಒಳಗಡೆನೆ ಎಲ್ಲರೂ ಕೂಡ ಆಯ್ಕೆ ಆಗಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪಕ್ಷವನ್ನ ಬಲಪಡಿಸ್ಬೇಕಾಗ್ತದೆ. ಪಕ್ಷದ ನಿಯಮಗಳು, ಪಕ್ಷದಲ್ಲಿ ಇರ್ತಕ್ಕಂಥ ಆಚಾರ ವಿಚಾರಗಳನ್ನ ಒಪ್ಪಬೇಕಾಗ್ತದೆ. ಆ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ಬೇಕು. ತಾವು ಕೂಡ ಹಲವಾರು ಸಂದರ್ಶನಗಳು, ವೇದಿಕೆಗಳಲ್ಲಿ ಕೂಡ ಮಾತನಾಡಿದ್ರು, ನಮ್ಮ ಅಣ್ಣನ ಒಂದ್ಸಲ ನಾನು ಸಿಎಂ ಮಾಡೋದೇ ಗುರಿ ಅಂತ. ನಾನ್ ಗುರಿ ಅಂತ ಹೇಳಿಲ್ಲ ರೀ, ನನಗೂ ಒಂದು ಆಸೆ ಇದೆ ಅಂತ ಹೇಳಿದೀನಿ. ನಾನು ಗುರಿ ಇಟ್ಕೊಳಕ್ ಏನ್ ಮಾಡ್ದ, ನನಗೊಂದು ಆಸೆ ಇದೆ ಅಂತ ಹೇಳಿದೀನಿ. ನೀವೇನೇನೋ ತಿರ್ಚ್ಬೇಡಿ, ನನ್ನ ಹೇಳಿಕೆಗಳನ್ನ ತಿರ್ಚ್ಬೇಡಿ. ನನಗೊಂದು ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮ ಅಣ್ಣ ಒಂದಿನ ಸಿಎಂ ಆಗ್ಬೇಕು ಅಂತಕ್ಕಂಥ ಆಸೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ.
ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನ ಇಟ್ಟು ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ, ಅವ್ರು ಆಗ್ಬೇಕು ಅಂತ ಹೇಳಿ. ಈಗ ಸೀಟ್ ಖಾಲಿ ಇಲ್ಲ, ಏನ್ ಮಾಡೋದು? ಸೀಟ್ ಖಾಲಿ ಇಲ್ವಲ್ಲ ರೀ. ಬಿಜೆಪಿಯವರು ಏನೇ ಹೇಳಿಕೆ ಮಾಡಿದ್ರು ಅವ್ರಿಗೆ ಏನಿರ್ತಕ್ಕಂಥದ್ದು, ಅವರು ನಮ್ಮನ್ನ ಟೀಕೆ ಮಾಡೋದು ಒಂದೇ ಅವರ ಗುರಿ. ಇವರು ಅವರ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಬೇರೆಯವ್ರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲೋಯ್ತು ಅವರ 75 ವರ್ಷದ ಪಾಲಿಸಿ? ಯಾಕೆ ಅವ್ರ 75 ವರ್ಷದ ಪಾಲಿಸಿ ಬಗ್ಗೆ ಮಾತಾಡೋದಿಲ್ಲ? ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 75 ವರ್ಷದ ಪಾಲಿಸಿ ಬಗ್ಗೆ ಮಾತನಾಡಿ ಸಾಕಷ್ಟು ಚರ್ಚೆಗಳನ್ನ ರಾಜ್ಯದ ಜನರ ಮುಂದೆ ಇಟ್ರಲ್ಲ. ಯಾಕೆ 75 ವರ್ಷದ ಪಾಲಿಸಿ ಬಗ್ಗೆ ಇವತ್ತಿನವರೆಗೂ ಚಕಾರ ಎತ್ತಾ ಇಲ್ಲ? ರಾಜ್ಯದ ನಾಯಕರುಗಳಾಗ್ಲಿ, ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳಾಗ್ಲಿ ಯಾರು ಮಾತಾಡ್ತಾ ಇಲ್ವಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತ ರಾಜಕಾರಣ ಮಾಡ್ತಕ್ಕಂಥದ್ದು, ಜೊತೆಗೆ ಅವರಿಗೆ ಬೇಕಾದಾಗ ಏನ್ ಬೇಕೋ ಮಾಡ್ತಕ್ಕಂಥದ್ದು, ಜನರನ್ನ ಕೆರಳಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರ ಅಜೆಂಡಾ.